ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಒನ್ ಡೇ ಟ್ರಿಪ್ ಅಂತ ಟಿ ನರಸೀಪುರಕ್ಕೆ ಹೋಗಿದ್ವಿ. ಇದು ಅಗಸ್ತ್ಯೇಶ್ವರ ಸ್ವಾಮಿ ಟೆಂಪಲ್. ಟಿ ನರಸೀಪುರದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಎರಡು ನದಿಗಳ ಸಂಗಮವಾಗುತ್ತಂತಹ ಪ್ಲೇಸ್ ಇದು. ಒಂದು ಕಾವೇರಿ ನದಿ, ಇನ್ನೊಂದು ಕಬಿನಿ ನದಿ. ನೋಡಿ, ಇದೆಲ್ಲ ಅದೇ ಪ್ಲೇಸ್. ಮತ್ತು ಆ ದೂರದಲ್ಲಿ ಒಂದು ಕಂಬ ಕಾಣಿಸಿದೆಯಲ್ವಾ, ಅದಕ್ಕೆ ಸ್ಫಟಿಕ ತೀರ್ಥ ಅಂತ ಕರೀತಾರೆ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟಲ್ಲಿ. ನೋಡಿ, ಇದೇ ಸ್ಫಟಿಕ ತೀರ್ಥ. ಇಲ್ಲಿ ಭಕ್ತಾದಿಗಳು ಪೂಜೆ ಮಾಡಿಸ್ತಾರೆ ಮತ್ತು ಸ್ನಾನನೂ ಮಾಡ್ತಾರೆ ಅವರವ್ರ ಕೋರಿಕೆಗಳ ತಕ್ಕಂತೆ. ಇದಕ್ಕೆ ಸ್ಫಟಿಕ ತೀರ್ಥ ಅಂತ ಕರೀತಾರೆ. ಇಲ್ಲಿ ಒಂದು ಚಿಕ್ಕದಂತಹ ನದಿ ಉದ್ಭವ ಆಗುತ್ತೆ, ಅದಕ್ಕೋಸ್ಕರನೇ ಇದಕ್ಕೆ ಸ್ಫಟಿಕ ತೀರ್ಥ ಅಂತ ಹೆಸರು ಬಂದಿದೆ. ಇದು ಗುಂಜಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಸ್ನಾನ ಮಾಡೋದು ನೋಡಿ, ಅಲ್ಲೇ ಉದ್ಭವ ಆಗುತ್ತೆ, ಕಣ್ಣಿಗೆ ಕಾಣಿಸಲ್ಲ, ಮುಕ್ತಗಾಮಿನಿ. ಇದು ಅಗಸ್ತ್ಯೇಶ್ವರ ಸ್ವಾಮಿ ಟೆಂಪಲ್ನ ಬ್ಯಾಕ್ ಸೈಡು. ನಾವೀಗ ಹೇಳಿದ್ನಲ್ಲ, ಗಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಇಲ್ಲಿಂದನೇ ಬೋಟಲ್ಲಿ ಹೋಗ್ತಿದ್ದೀವಿ. ಒಂದು ಬೋಟಲ್ಲಿ ಪರ್ ಹೆಡ್ಗೆ 100 ರುಪೀಸ್ ಆಗುತ್ತೆ. ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತು ಅಲ್ಲಿಂದ ವಾಪಸ್ ಇಲ್ಲಿ ಕರ್ಕೊಂಬರ್ತಾರೆ. ಮತ್ತು ಇಲ್ಲಿ ನೋಡಿ, ಈ ನದಿ ಎಷ್ಟು ಆಳ ಇದೆ ಅಂತ ಆ ಕಟ್ಟಿಗೆಯಲ್ಲಿ ಅವ್ರು ಮೂವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೋಡಿ, ಆಳ ಜಾಸ್ತಿ ಇದ್ದರೆ ಕಟ್ಟಿಗೆ ಜಾಸ್ತಿ ಒಳಗಡೆ ಹೋಗುತ್ತೆ, ಆಳ ಕಡಿಮೆ ಇದ್ದರೆ ಕಟ್ಟಿಗೆ ಜಾಸ್ತಿ ಒಳಗಡೆ ಹೋಗೋದಿಲ್ಲ. ಅಬ್ಸರ್ವ್ ಮಾಡಿ. ಇಲ್ಲ ಬೀಳಲ್ಲ, ಹೇಳು.